ಪಲ್ಲವಿ, ಅಮ್ಮ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಅಯ್ಯೋ, ಏನಮ್ಮ ಪರ್ಮಿಷನ್ ಎಲ್ಲ ಕೇಳ್ತಾ ಇದ್ದೀರಾ? ಏನಂತ ಹೇಳಿ. ನಮ್ಮಮ್ಮನ್ ತರ ನೀವು. ಹೆತ್ತೋರ್ಗೆ ಯಜ್ಞ ಮುದ್ದು ಅಂತ ಅದ್ಯಾಕಾದ್ರೂ ಹೇಳಿದ್ರೋ ಏನೋ, ಜಗತ್ತಿನ ಕರ್ಮ ಅದು. ಅಮ್ಮ, ಏನಾಯ್ತು? ನನ್ನ ಮಗನ್ ಬಗ್ಗೆ ನನ್ಗೆ ಹೆಮ್ಮೆ ಗೌರವ ಇದೆ. ಅದನ್ನ ಹೇಳೋಕೋದ್ರೆ ಜಗತ್ತು ನಿನ್ ಮಗ ಕೊಲೆ ಆರೋಪಿ, ಹೆತ್ತೋರ್ಗೆ ಹೆಗ್ನ ಮುದ್ದು, ಬಾಯಿ ಮುಚ್ಕೊಂಡು ಸುಮ್ನೆ ಇರಮ್ಮ ಅನ್ನತ್ತೆ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಸಂಕಟ ನನಗೆ ಅರ್ಥ ಆಗತ್ತೆ. ಆದ್ರೆ ವಿಕ್ರಾಂತ್ ಯಾವ್ದಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾನೆ ನಮ್ಮ ಪಲ್ಲವಿ? ಅಯ್ಯಯ್ಯೋ, ಯಾವ ತೊಂದ್ರೆನೂ ಇಲ್ಲ. ವಿಕ್ರಾಂತ್ ಅವ್ರಿಗೇನೂ ಆಗಿಲ್ಲ. ಇಲ್ಲಮ್ಮ ಪಲ್ಲವಿ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅನ್ನೋ ಮಾತು ನನ್ನ ಮಗನ ವಿಷಯದಲ್ಲಿ ಸುಳ್ಳಾಗತ್ತೇನೋ ಅನ್ನೋ ಭಯ ನನಗಿದೆ. ನಿಜ ಹೇಳ್ತೀನಮ್ಮ ಪಲ್ಲವಿ, ವಿಕ್ರಾಂತ್ ತುಂಬಾ ಒಳ್ಳೆಯವನು. ಅವನು ಪ್ರಜ್ಞಾನ ಕೊಂದಿಲ್ಲಮ್ಮ. ಯಾರೋ ಪಾಪಿಗಳು ಅವಳನ್ನ ಕೊಂದು ಇವನ್ ತಲೆ ಕಟ್ಟಿದಾರಮ್ಮ. ಅಮ್ಮ, ಅಮ್ಮ ಅಳ್ಬೇಡಿ, ಏನೂ ಆಗಲ್ಲ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ ಪಲ್ಲವಿ. ವಿಕ್ರಾಂತೆ ಆವರ್ಸ್ಕೊಂಡ್ಬಿಟ್ಟಿದ್ದಾನೆ. ಅಮ್ಮ, ಸ್ಕೂಲ್ ಹತ್ರ ವಿಕ್ರಾಂತ್ ಅವ್ರ ತಾಯಿ ಮತ್ತೆ ಮಗನ್ ಮೇಲೆ ರೌಡಿಗಳು ಮುಗಿ ಬಿದ್ದಿದ್ರು. ಸಿಕ್ಕಿದ ಸಾಕ್ಷಿಗಳೆಲ್ಲ ವಿಕ್ರಾಂತ್ ಅವರೇ ಕೊಲೆಗಾರ ಅಂತಿದೆ. ಇದ್ರಲ್ಲಿ ಯಾವ್ದು ಸರಿ ಯಾವ್ದು ಸುಳ್ಳು ಒಂದು ಅರ್ಥ ಆಗ್ತಿಲ್ವಲ್ಲ. ಇಂಗಳ್ಗಿಯವರೇ, ಬ್ಯುಸಿ ಇದ್ದೀರಾ? ಇಲ್ಲ ಮೇಡಮ್, ಏನು ಅಂತ ಹೇಳಿ. ಸ್ವಲ್ಪ ಪಕ್ಕಕ್ಕೆ ಬರ್ತೀರಾ? ಮಾತಾಡ್ಬೇಕಿತ್ತು. 10 ಮಿನಿಟ್ಸ್ ಮೇಡಮ್, ಬರ್ತೀನಿ. ಸರಿ. ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ವಲ್ಲ.